ರಾಜ್ಯದಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವರ್ಸಸ್ ಆರ್ಎಸ್ಎಸ್ ಸಮರ ತಾರಕಕ್ಕೇರಿದೆ. 2025ರಲ್ಲೇ ಆರ್ಎಸ್ಎಸ್ ರಿಜಿಸ್ಟ್ರೇಷನ್ ಬಗ್ಗೆ ಫೈಟ್ ಶುರು ಮಾಡಿದ ಪ್ರಿಯಾಂಕ್ ಖರ್ಗೆ ಸಿಎಂ ಕುರ್ಚಿ ಕದನದ ನಡುವೆ ಸಣ್ಣ ಬ್ರೇಕ್ ಅನ್ನ ತೆಗೆದುಕೊಂಡಿದ್ರು. ಈಗ ಸಿಎಂ ಡಿಕೆಶಿ ಹೊಸ ಸರ್ಕಾರದಲ್ಲಿ ಗೃಹ ಸಚಿವರಾಗ್ತಾ ಇದ್ದಂತೆ ಮತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಮುಗಿಬಿದ್ದಿದ್ದಾರೆ. ಸಾಕ್ಷಾತ್ ಶ್ರೀರಾಮನೇ ಇಲ್ಲಿ ಲೆಕ್ಕ ಕೊಡಬೇಕು ಅಂತದ್ರಲ್ಲಿ ಆರ್ಎಸ್ಎಸ್ ಯಾಕೆ ಲೆಕ್ಕ ಕೊಡಲ್ಲ, ನಾನು ಧರ್ಮಕ್ಕೆ ಲೆಕ್ಕ ಕೇಳ್ತಿಲ್ಲ, ಸಂಘಕ್ಕೆ ಕೇಳ್ತಾ ಇದ್ದೀನಿ ಅಂತ ಡೈರೆಕ್ಟ್ ವಾರ್ ಶುರು ಮಾಡಿದ್ದಾರೆ ಸಚಿವ ಪ್ರಿಯಾಂಕ್. ಅಷ್ಟಕ್ಕೂ ಸಂಘದ ಜೊತೆ ಪ್ರಿಯಾಂಕ್ ಖರ್ಗೆ ಜಿದ್ದಿಗೆ ಬಿದ್ದಂತೆ ಫೈಟ್ ಯಾಕೆ? ಇದು ನಿಜಕ್ಕೂ ರಿಸ್ಕೋ ಅಥವಾ ಪ್ರಿಯಾಂಕ್ ಖರ್ಗೆಗೆ ಬಂದಿರೋ ಟಾಸ್ಕೋ? ಕೋರ್ಟ್ ಮೆಟ್ಟಿಲೇರುವುದು ಬಿಟ್ಟು ಆರ್ಎಸ್ಎಸ್ ವಿರುದ್ಧ ಕೇವಲ ಮಾತಿನ ಯುದ್ಧವನ್ನ ಮಾಡ್ತಾ ಇರೋ ಕಾಂಗ್ರೆಸ್ ನಾಯಕರು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಅಸಲಿ ಟಾರ್ಗೆಟ್ ಯಾರು, ಏನು